When the Spirit of truth comes, ಸತ್ಯದ ಆತ್ಮನು ಬಂದಾಗ He will guide you into all the truth. ಎಲ್ಲ ಸತ್ಯದಲ್ಲಿ ನಿಮ್ಮನ್ನು ನಡೆಸುವನು. John 16:13. ಯೋಹನ 16:13ರಲ್ಲಿ The Spirit of truth. ಸತ್ಯದ ಆತ್ಮನು. Pilate asked Jesus when he stood before him, ಪಿಲಾತನ ಮುಂದೆ ಯೇಸು ನಿಂತಾಗ ಅವನು ಕೇಳಿದನು, what is the truth? ಸತ್ಯವೆಂದರೇನು? Jesus said, I have come to testify about the truth. ಸತ್ಯದ ಕುರಿತು ಸಾಕ್ಷಿ ಹೇಳಲು ನಾನು ಬಂದಿದ್ದೇನೆ ಎಂದು ಯೇಸು ಹೇಳಿದರು. And Pilate asked, what is the truth? ಪಿಲಾತನು ಕೇಳಿದನು, ಸತ್ಯ ಎಂದರೇನು? Truth is not a what. ಸತ್ಯವೆಂದರೆ ಏನು ಎಂದರ್ಥವಲ್ಲ, It is a he. ಆತನೇ ಆಗಿದ್ದಾನೆ. The truth is Jesus. ಯೇಸುವೇ ಸತ್ಯವಾಗಿದ್ದಾರೆ. Today people search for the truth all across the nation. ಇಂದು ರಾಷ್ಟ್ರದಾದ್ಯಂತ ಜನರು ಸತ್ಯವನ್ನು ಹುಡುಕುತ್ತಿದ್ದಾರೆ. Go to the mountains, go to the valleys, go to the waters. ಬೆಟ್ಟ ಗುಡ್ಡಗಳು ಕಣಿವೆಗಳು ನೀರಿನ ಹತ್ತಿರ ಹೋಗುತ್ತಾರೆ, Searching for truth. ಸತ್ಯಕ್ಕಾಗಿ ಹುಡುಕುತ್ತಿದ್ದಾರೆ. But Jesus said, ಆದರೆ ಯೇಸು ಹೇಳಿದರು, I am the truth. ನಾನೇ ಸತ್ಯವಾಗಿದ್ದೇನೆ, I am the life. ನಾನೇ ಜೀವ, I am the way. ನಾನೇ ಮಾರ್ಗವಾಗಿದ್ದೇನೆ, I am the truth. ನಾನೇ ಸತ್ಯವಾಗಿದ್ದೇನೆ, I am the truth. ನಾನೇ ಸತ್ಯ, Nothing but truth. ಬೇರೆ ಏನೂ ಅಲ್ಲ ಸತ್ಯ. When you have the truth, ನಿಮ್ಮಲ್ಲಿ ಸತ್ಯ ಇರುವಾಗ you will be set free. ನೀವು ಬಿಡುಗಡೆ ಹೊಂದುವಿರಿ. You'll be set free from sin. ಪಾಪದಿಂದ ನೀವು ಬಿಡುಗಡೆ ಹೊಂದುವಿರಿ. You'll be set free from curses. ಶಾಪದಿಂದ ಬಿಡುಗಡೆ ಹೊಂದುವಿರಿ. You'll be set free from yourself. ನಿಮ್ಮಿಂದಲೇ ನೀವು ಬಿಡುಗಡೆ ಹೊಂದುವಿರಿ. You will be transformed into the image of Jesus. ಯೇಸುವಿನ ಸಾರೂಪ್ಯದಲ್ಲಿ ನೀವು ಬದಲಾಗುವಿರಿ. Today cry out to Jesus ಇಂದು ಯೇಸುವಿಗೆ ಕೂಗಿಕೊಳ್ಳಿರಿ. and say, Lord, you are the truth. ಕರ್ತನೇ, ನೀನೇ ಸತ್ಯವಾಗಿದ್ದೀ ಎಂದು ಹೇಳಿರಿ. I am living in a world of lies. ನಾನು ಸುಳ್ಳಿನ ಲೋಕದಲ್ಲಿ ಜೀವಿಸುತ್ತಿದ್ದೇನೆ. All man-made ways to find truth. ಸತ್ಯ ಹುಡುಕುವುದಕ್ಕಾಗಿ ಮನುಷ್ಯನ ಮಾರ್ಗಗಳನ್ನು ನೋಡುತ್ತಿದ್ದೇನೆ. But you are the truth, Lord Jesus. ಕರ್ತನಾದ ಯೇಸುವೆ, ನೀನೇ ಸತ್ಯವಾಗಿದ್ದಿ. I need you. ನೀನೇ ನನಗೆ ಬೇಕು. I need you. ನೀನೇ ನನಗೆ ಬೇಕು. The Spirit of Jesus, who is the truth, ಯೇಸುವಿನ ಆತ್ಮನು ಸತ್ಯವಾಗಿದ್ದಾನೆ. will come into you when you pray that prayer. ನೀವು ಆ ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ಬರುತ್ತಾನೆ. Your spirit and the Spirit of Jesus will lock together. ನಿಮ್ಮ ಆತ್ಮ ಯೇಸುವಿನ ಆತ್ಮ ಜೊತೆಯಾಗಿ ನಡೆಯುವಿರಿ. And you will be filled with truth. ಆಗ ಶಾಂತಿಯಿಂದ ನೀವು ತುಂಬುವಿರಿ. Truth is Jesus. ಯೇಸುವೇ ಸತ್ಯವಾಗಿದ್ದಾರೆ. And Jesus is holiness embodied. ಯೇಸು ಶರೀರದಲ್ಲಿ ಆತನು ಪರಿಶುದ್ಧನಾಗಿದ್ದಾನೆ. Jesus is love embodied. ಶರೀರದಲ್ಲಿ ಯೇಸು ಪ್ರೀತಿಯಾಗಿದ್ದಾರೆ. You have the love of God in you, which gives you hope to live in this world. ನಿಮ್ಮಲ್ಲಿ ದೇವರ ಪ್ರೀತಿ ಇರುವುದರಿಂದ ಈ ಲೋಕದಲ್ಲಿ ಜೀವಿಸುವುದಕ್ಕೆ ನಿರೀಕ್ಷೆ ಉಂಟು. Whatever troubles may come, the love of God will rise up and say, I love you, my child. I will make you live by my power. ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಆತನ ಪ್ರೀತಿ ಎದ್ದು, ನನ್ನ ಮಗುವೇ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾನೆ. Whatever sin and lust may come, ಯಾವ ಪಾಪ ಯಾವ ಆಸೆ ಬರಬಹುದು, the Spirit of truth will rise up within you to make you live in a sanctified manner as God's child. ನೀವು ದೇವರ ಮಗುವಾಗಿ ಶುದ್ಧೀಕರಿಸಲ್ಪಟ್ಟ ರೀತಿಯಲ್ಲಿ ಜೀವಿಸಲು ಸತ್ಯದ ಆತ್ಮನು ನಿಮ್ಮಲ್ಲಿ ಎದ್ದೇಳುವನು. And the truth will set you free from your sin and your sorrow. ಮತ್ತು ನಿಮ್ಮ ಪಾಪ ದುಃಖದಿಂದ ಸತ್ಯದ ಆತ್ಮನು ನಿಮ್ಮನ್ನು ಸ್ವತಂತ್ರಗೊಳಿಸುವನು. Jesus is the truth. ಯೇಸುವೇ ಸತ್ಯವಾಗಿದ್ದಾರೆ. Surrender your life to Him now. ಈಗಲೇ ಆತನಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡಿರಿ. I want to pray for you right now. ಈಗಲೇ ನಿಮಗಾಗಿ ಪ್ರಾರ್ಥಿಸಲು ಬಯಸುತ್ತೇನೆ. Yes, Jesus said, ಹೌದು, ಯೇಸು ಹೇಳಿದ್ದಾರೆ, I'm knocking at the door of your heart. ನಿಮ್ಮ ಹೃದಯದ ಬಾಗಿಲನ್ನು ನಾನು ತಟ್ಟುತ್ತಾ ಇದ್ದೇನೆ. If you open your heart, ನಿಮ್ಮ ಹೃದಯ ನೀವು ತೆರೆಯುವುದಾದರೆ I will come in. ನಾನು ಒಳಗಡೆ ಬರುತ್ತೇನೆ And ಮತ್ತು I will sup with you, giving you my truth. ಮತ್ತು ನನ್ನ ಸತ್ಯ ಕೊಡುವುದರ ಮೂಲಕ ನಿಮ್ಮೊಂದಿಗೆ ಊಟ ಮಾಡುವೆನು. You will be free. ನೀವು ಸ್ವತಂತ್ರರಾಗುವಿರಿ. You'll be free from sorrow and sin. ನೀವು ದುಃಖ ಮತ್ತು ಪಾಪದಿಂದ ಬಿಡುಗಡೆ ಹೊಂದುವಿರಿ. Whom the Son sets free shall be free indeed. ಮಗನು ಯಾರಿಗೆ ಬಿಡುಗಡೆ ಮಾಡುತ್ತಾನೋ ನಿಜವಾಗಿ ಅವರು ಬಿಡುಗಡೆ ಹೊಂದಿದ್ದಾರೆ. Powers of this world may try to
bind you. ಈ ಲೋಕದ ಶಕ್ತಿಗಳು ನಿಮ್ಮನ್ನು ಕಟ್ಟುವುದಕ್ಕೆ ಬಂಧಿಸುವುದಕ್ಕೆ ಪ್ರಯತ್ನಿಸುತ್ತವೆ. The powers of the devil may try to bind you. ದುರಾತ್ಮನ ಶಕ್ತಿಗಳು ನಿಮ್ಮನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಬಹುದು. The failures and fear of this world may try to bind you. ಈ ಲೋಕದ ವಿಫಲತೆ ಭಯಗಳು ನಿಮ್ಮನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಬಹುದು. The sorrow and unfaithfulness of this world may try to bind you. ಈ ಲೋಕದ ಅಪನಂಬಿಕಸ್ಥಿಕೆ ದುಃಖ ನಿಮ್ಮನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಬಹುದು. But the love of Jesus shall set you free. ಆದರೆ ಯೇಸುವಿನ ಪ್ರೀತಿ ನಿಮ್ಮನ್ನು ಬಿಡುಗಡೆ ಮಾಡುವುದು. He is truthful. ಅದು ಸತ್ಯವಾದುದು. He'll be with you always. ಆತನು ಯಾವಾಗಲೂ ನಿಮ್ಮೊಂದಿಗಿರುವನು, to set you free. ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ. Enjoy every blessing in Him. ಆತನಲ್ಲಿಯೇ ಎಲ್ಲ ಆಶೀರ್ವಾದಗಳನ್ನು ಆನಂದಿಸಿರಿ. Sorrow and sighing shall flee away. ಎಲ್ಲ ದುಃಖ ನೋವುಗಳು ನಿಮ್ಮನ್ನು ಬಿಟ್ಟು ಹೋಗುವವು. Be more than a conqueror. ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿ. May God give you the grace. ದೇವರು ಈ ಕೃಪೆ ನಿಮಗೆ ಕೊಡಲಿ. Lord Jesus, ಕರ್ತನಾದ ಯೇಸುವೆ, enter into the heart of everyone who is crying out for you right now. ಕರ್ತನೇ, ಈಗಲೇ ನಿನಗೆ ಕೂಗುವ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರವೇಶ ಮಾಡು. Spirit of truth, ಸತ್ಯದಾತ್ಮನೇ, fill them. ಅವರನ್ನು ತುಂಬು, Fill them. ಅವರನ್ನು ತುಂಬು, Fill them. ಅವರನ್ನು ತುಂಬು. Let every deception of the world be taken out of their eyes and their lives right now in Jesus' name. ಲೋಕದ ಎಲ್ಲ ಮೋಸತನ ಯೇಸುವಿನ ನಾಮದಲ್ಲಿ ಅವರ ಜೀವಿತದಿಂದ ಅದು ತೆಗೆದು ಹಾಕಲ್ಪಡಲಿ. Let them be free. ಅವರು ಸ್ವತಂತ್ರರಾಗಲಿ. Set them free. ಬಿಡುಗಡೆ ಮಾಡು. My friend, open your ನನ್ನ heart ಸ್ನೇಹಿತನೇ, ನಿಮ್ಮ ಹೃದಯ ತೆರೆಯಿರಿ. and say, Jesus, come into my heart. ನನ್ನ ಹೃದಯದಲ್ಲಿ ಯೇಸುವೆ ಬಾ ಎಂದು ಹೇಳಿರಿ. Open your mouth and say it. ನಿಮ್ಮ ಬಾಯಿ ತೆರೆದು ಅದನ್ನು ಹೇಳಿರಿ. Desire for Jesus. ಯೇಸುವಿಗಾಗಿ ಬಯಸಿರಿ. Desire for the truth. ಸತ್ಯಕ್ಕಾಗಿ ಬಯಸಿರಿ. Yes. And He is coming in right now. ಹೌದು, ಈಗಲೇ ಆತನು ಬರುತ್ತಿದ್ದಾನೆ. Enter. ಪ್ರವೇಶಿಸು. Enter into them, Lord. ಕರ್ತನೇ, ಅವರಲ್ಲಿ ಪ್ರವೇಶ ಮಾಡು. Thank you for doing it. ಅದನ್ನು ಮಾಡುವುದಕ್ಕಾಗಿ ವಂದನೆ. Thank you, Holy Spirit. ಪವಿತ್ರಾತ್ಮನೇ ವಂದನೆ. Thank you, Holy Spirit. ಪವಿತ್ರಾತ್ಮನೇ ವಂದನೆ. Let the cleansing power of the blood of Jesus cleanse them. ಯೇಸು ಕ್ರಿಸ್ತನ ಶುದ್ಧೀಕರಿಸುವಿಕೆಯ ರಕ್ತದ ಶಕ್ತಿಯವರನ್ನು ಶುದ್ಧೀಕರಿಸಲಿ. Let them be free of sin. ಅವರು ಪಾಪದಿಂದ ಸ್ವತಂತ್ರರಾಗಲಿ. Free of curse. ಶಾಪದಿಂದ ಬಿಡುಗಡೆಯಾಗಲಿ. Free of the demonic spirits. ಎಲ್ಲ ದುರಾತ್ಮ ಕಾರ್ಯಗಳಿಂದ ಅವರು ಬಿಡುಗಡೆಯಾಗಲಿ. Let them be full of Jesus. ಅವರು ಯೇಸುವಿನಿಂದ ತುಂಬಲಿ. Thank you for doing it, Lord. ಕರ್ತನೇ, ಅದನ್ನು ಮಾಡುವುದಕ್ಕಾಗಿ ನಿಮಗೆ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. My friend, ನನ್ನ ಸ್ನೇಹಿತನೇ, if you have received Jesus in your heart right now, ಈಗಲೇ ನಿಮ್ಮ ಹೃದಯದಲ್ಲಿ ಯೇಸುವನ್ನು ಸ್ವೀಕರಿಸಿಕೊಂಡಿದ್ದರೆ call the number that's on the screen. ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ. 24 hours it's open. 24 ಗಂಟೆಗಳ ಕಾಲ ತೆರೆದಿದೆ. And we will guide you to experience Jesus, the truth in your life. ಸತ್ಯವಾಗಿರುವ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲು ನಾವು ಮಾರ್ಗದರ್ಶನ We ಮಾಡುತ್ತೇವೆ. have prayer towers across the nation where prayer intercessors are waiting to receive you and lead you into the truth. ರಾಷ್ಟ್ರದಾದ್ಯಂತ ಪ್ರಾರ್ಥನಾ ಗೋಪುರಗಳು ಇವೆ. ಅಲ್ಲಿ ಪ್ರಾರ್ಥನಾ ವಿಜ್ಞಾಪನೆಗಾರರು ನಿಮಗಾಗಿ ಪ್ರಾರ್ಥಿಸಲು ಕಾಯುತ್ತಿದ್ದಾರೆ. Go to our website, ನಮ್ಮ ವೆಬ್ಸೈಟ್ಗೆ ಹೋಗಿರಿ. jesuscalls.org, jesuscalls.org, and find the truth. ಮತ್ತು ಸತ್ಯವನ್ನು ಕಂಡುಕೊಳ್ಳಿರಿ. Live by the truth. ಸತ್ಯದಲ್ಲಿ ಜೀವಿಸಿರಿ. Be free ಸ್ವತಂತ್ರರಾಗಿರಿ. from sorrow and sighing. ಎಲ್ಲ ತರದ ದುಃಖದಿಂದ Enjoy the love of Jesus. ಯೇಸುವಿನ ಪ್ರೀತಿ ಆನಂದಿಸಿರಿ. Live by Jesus. ಯೇಸುವಿನಿಂದ ಜೀವಿಸಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Hey friends, we're excited about the Eluru Prayer Festival that's coming. ಹೇ ಸ್ನೇಹಿತರೆ, ಬರಲಿರುವ ಏಲೂರು ಪ್ರಾರ್ಥನಾ ಕೂಟಕ್ಕಾಗಿ ಉತ್ಸಾಹಗೊಂಡಿದ್ದೇವೆ. It's going to happen on February 7, 8 and 9. ಫೆಬ್ರವರಿ 7, 8, 9ರಂದು ಅದು ನಡೆಯಲಿದೆ. And God is leading us to go there to reach thousands of people. ಸಾವಿರಾರು ಜನರನ್ನು ಕರ್ತನ ಕಡೆಗೆ ನಡೆಸುವುದಕ್ಕೆ ದೇವರು ನಡೆಸುತ್ತಿದ್ದಾರೆ. I know some of them might be suffering so much in their life. ಅನೇಕರು ಅವರ ಜೀವಿತದಲ್ಲಿ ಬಹಳ ಕಷ್ಟಪಡುತ್ತಿರಬಹುದು ಎಂದು ನನಗೆ ಗೊತ್ತು. Not having an answer, who will help them? ಯಾರು ಸಹಾಯ ಮಾಡುತ್ತಾರೆ ಎಂದು ಉತ್ತರವಿಲ್ಲದೆ ಅವರಿರಬಹುದು. I know God is going to meet them there and show His great love through His miracles. ಅವರನ್ನು ಅಲ್ಲಿ ಸಂಧಿಸಿ ತನ್ನ ಅದ್ಭುತದ ಮೂಲಕ ಪ್ರೀತಿ ತೋರಿಸುವರು. I know they will cling on to Him. ಆತನ್ನೇ ಅವರು ಹಿಡಿದುಕೊಳ್ಳುವರೆಂದು ಗೊತ್ತು. That's been happening in the Jesus Calls prayer festivals for many years. ಅನೇಕ ವರ್ಷಗಳಿಂದ ಯೇಸು ಕರೆಯುತ್ತಾನೆ ಕೂಟದಲ್ಲಿ ಅದುವೇ ನಡೆಯುತ್ತದೆ. So I want you to be one among those who will send these blessings to those people. ಆ ಜನರ ಮೇಲೆ ಆಶೀರ್ವಾದ ತರುವಂತಹ ಜನರಲ್ಲಿ ನೀವು ಒಬ್ಬರಾಗಬೇಕೆಂದು ನಾನು ಬಯಸುತ್ತೇನೆ. Partner with us in this mission. ಈ ಸೇವೆಯಲ್ಲಿ ನಮ್ಮೊಂದಿಗೆ ಪಾಲುದಾರರಾಗಿರಿ. Pray for this Eluru prayer festival. ಈ ಏಲೂರು ಪ್ರಾರ್ಥನಾ ಉತ್ಸವಕ್ಕಾಗಿ ಪ್ರಾರ್ಥಿಸಿರಿ. Even along with your church.
ನಿಮ್ಮ ಸಭೆಯೊಂದಿಗೆ ಕೂಡ, along with your family, ನಿಮ್ಮ ಕುಟುಂಬದೊಂದಿಗೆ, along as a body, ಒಂದು ದೇಹವಾಗಿ every day. ಪ್ರತಿದಿನ Remember those people. ಆ ಜನರನ್ನು ನೆನಪು ಮಾಡಿಕೊಳ್ಳಿರಿ. And God will remember you. ದೇವರು ನಿಮ್ಮನ್ನು ನೆನಪು If ಮಾಡಿಕೊಳ್ಳುವನು. you'd like to support this prayer festival, which has so much expenses, ಬಹಳ ಖರ್ಚು ವೆಚ್ಚಗಳಿರುವ ಈ ಪ್ರಾರ್ಥನಾ ಉತ್ಸವ ಕೂಟಕ್ಕಾಗಿ ನೀವು ಸಹಾಯ ಮಾಡಲು you ಇಚ್ಛಿಸಿದರೆ can support through the Eluru Prayer Festival facet. ಏಲೂರು ಪ್ರಾರ್ಥನಾ ಉತ್ಸವ ಕೂಟದ ಫ್ಯಾಸೆಟ್ ನಲ್ಲಿ ಸಹಾಯ ಮಾಡಬಹುದು. Either through your nearest prayer tower ನಿಮ್ಮ ಹತ್ತಿರದ ಪ್ರಾರ್ಥನಾ ಗೋಪುರದಲ್ಲಿ ಅದನ್ನು ಕೊಡಬಹುದು, or through online JesusCalls.org, jesuscalls.org ಆನ್ಲೈನ್ ಮೂಲಕ ಕೊಡಬಹುದು, or through the app. ಅಥವಾ ಆಪ್ ಮೂಲಕ. Give your best to be a blessing in their lives. ಅವರ ಜೀವಿತದಲ್ಲಿ ಆಶೀರ್ವಾದವಾಗಿರುವುದಕ್ಕಾಗಿ ಉತ್ತಮವಾದದನ್ನು ಕೊಡಿರಿ. God will honor you and your family. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಸನ್ಮಾನಿಸುವರು. Let's do it together, my friend. ನನ್ನ ಸ್ನೇಹಿತನ ನಾವೆಲ್ಲರೂ ಒಟ್ಟಾಗಿ ಮಾಡೋಣ. Remember Eluru. ಏಲೂರು ನೆನಪು ಮಾಡಿಕೊಳ್ಳಿರಿ.